ಉಗ್ರರ ದಾಳಿಗೆ ಶಿವಮೊಗ್ಗದ ಮಂಜುನಾಥ್ ರಾವ್ ಕೂಡ ದುರ್ಮರಣಕ್ಕೆ ಈಡಾದರು. ಮಂಜುನಾಥ್ ರಾವ್ ಮನೆಗೆ ಸಚಿವ ಮಧು ಬಂಗಾರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಶಿವಮೊಗ್ಗದ ವಿಜಯನಗರದಲ್ಲಿ ಮಂಜುನಾಥ್ ರಾವ್ ಅವರ ಮನೆ ಇದೆ. ಉದ್ಯಮಿ ಅಂತ ಇವರು ಮಂಜುನಾಥ್ ರಾವ್ ಅವರು. ಹೆಂಡತಿ ಮಗನನ್ನು ಕರ್ಕೊಂಡು ಹೋಗಿದ್ರು ಇವರು ಪಹಲ್ಗಾಮ್ಗೆ ಅಥವಾ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ. ಇವತ್ತಿಗಿಲ್ಲ ಮಂಜುನಾಥ್ ರಾವ್. ದಾಲ್ ಲೇಕಲ್ಲೆಲ್ಲ ಹೋಗಿ ವಿಡಿಯೋ ಎಲ್ಲ ಮಾಡಿದ್ರು ಅವರೊಂದು. ಇದೀಗ ಇನ್ನೊಂದು ಕಡೆ ಈಗ ಮಧು ಬಂಗಾರಪ್ಪ ಅವರ ಮನೆಗೆ ಭೇಟಿ ಕೊಟ್ಟು ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರ ಕುಟುಂಬಸ್ಥರಿಗೆ ಸಂಬಂಧಿಕರು ಸಾಂತ್ವನವನ್ನು ಒಂದು ಕಡೆ ಹೇಳ್ತಾ ಇದ್ದಾರೆ. ಶಾಸಕ ಚನ್ನಬಸಪ್ಪ ಅವರೊಂದಿಗೆ ಮಂಜುನಾಥ್ ಕುಟುಂಬಸ್ಥರ ಮಾತುಕತೆ ನಡೆದಿದೆ. ಮೃತದೇಹ ಹಸ್ತಾಂತರದ ಪ್ರಕ್ರಿಯೆಗಳ ಬಗ್ಗೆ ಕುಟುಂಬಸ್ಥರು ಇದೀಗ ಚರ್ಚೆಯನ್ನು ಮಾಡಿದ್ದಾರೆ. ಸಾಯಿಯವ್ರನ್ನ ಭೇಟಿ ಮಾಡಿದ್ವಿ. ನಾನು ಇದು ಘಟನೆ ಆದ ತಕ್ಷಣ DC ಅವರು ರೆಗ್ಯುಲರಾಗಿ ಫಾಲೋಅಪ್ಪಲ್ಲಿದ್ದರು. ಕೊನೆಗೆ ಅಲ್ಲಿ ಚೇತಾ ಅಂತ ಹೇಳಿ ನಮ್ಮ ರೆಸಿಡೆಂಟ್ ಆಫೀಸರ್ಸ್ ಇದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ, ಚೀಫ್ ಸೆಕ್ರೆಟರಿ ಅವರಿಗೆಲ್ಲ ಹೇಳಿಬಿಟ್ಟು ಆದಷ್ಟು ಬೇಗ, ಯಾಕೆಂದರೆ ಅಲ್ಲಿ ಏನಾಗ್ತದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗೊಂದಲ ಗಾಬರಿ, ಅಲ್ಲಿ ಸೆಕ್ಯೂರಿಟಿ ನೋಡಬೇಕು, ಇಂಟರ್ನಲ್ ಸೆಕ್ಯೂರಿಟಿ. ಅಟ್ ದ ಸೇಮ್ ಟೈಮ್ ನಾವು ಈಗ ಆಗಿರ್ತಕ್ಕಂಥ ಅನಾಹುತನ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕಂತ. ನಮ್ಮ ರಾಜ್ಯದಿಂದ 3 ಜನರು ಈ ಥರ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಸರಿ ಎಲ್ಲ ಆಗಿ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಂತೋಷ್ ಅವರಿಗೆ ನೀವು ಬೇಗ ಹೋಗಿಬಿಡಿ ಅಂತ, ಯಾಕೆಂದರೆ ಹೋದಾಗ ನಮಗೆ ಪ್ರೋಟೋಕಾಲ್ ಸ್ವಲ್ಪ ಸಿಗ್ತದೆ, ಬೇಗ ಬರ್ಬೋದು. ಇಲ್ಲಾಂದರೆ ಜನರೆಲ್ಲ ಬಿಟ್ಟರೆ. ಮಂಜುನಾಥ್ರವರ ಪಾರ್ಥಿವ ಶರೀರ ನಾಳೆ ಬೆಳಗ್ಗೆ ರೀಚ್ ಆಗುವಂಥ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ 1 ಗಂಟೆಗೆ ಪ್ರಹ್ಲಾದ್ ಜೋಶಿಯವರು ಫೋನ್ ಮಾಡಿದರು. ಅಲ್ಲಿ ಆಗ್ತಿರೋದು ಎಲ್ಲ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಕುಟುಂಬದವ್ರ ಜೊತೆನೂ ಕೂಡ ರಾತ್ರಿ ಮಾತಾಡಿದ್ರು. ಎಲ್ಲ ರೀತಿಯ ಸಂಗತಿಗಳನ್ನು ಹೇಳಿ ಫ್ಲೈಟಿಗೆ ಸಂಬಂಧಪಟ್ಟ ಫ್ಲೈಟಲ್ಲಿ ತರುವಂಥ ಎಲ್ಲ ಸಿದ್ಧತೆಗಳು ಮಾಡ್ತಾಯಿದ್ದೀವಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದಿದೆ. ಸಂಜೆ 6 ಗಂಟೆಗೆ ಲಿಫ್ಟ್ ಆಗ್ಬೋದು ಅಂತ ಮಾಹಿತಿ ಇರೋದು. ಇವತ್ತು ಸಂಜೆ 6 ಗಂಟೆಗೆ. ಬೆಳಗ್ಗೆ 6:15 ಸುಮಾರಿಗೆ ಇಲ್ಲಿ, ಯಾಕೆಂದರೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಇದೆಲ್ಲ ಇಲ್ಲದೇ ಇರೋದ್ರಿಂದ ಅದೆಲ್ಲದೂ ಅವ್ರ ಗಮನದಲ್ಲಿದೆ. ಸೊ ಹಾಗಾಗಿ ಬೆಳಗ್ಗೆ 6:15ಗೆ ರೀಚ್ ಆಗ್ಬೋದು ಶಿವಮೊಗ್ಗಕ್ಕೆ ಅಂತ ಒಂದು ಈಗಿರುವಂಥ ಶೆಡ್ಯೂಲ್ ಈಗ ಬಂದಿದೆ, ನನ್ನ ಕೈಲಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಬೆಳಗ್ಗೆ 6:15ಗೆ TV ನೋಡ್ತಾ ಇದ್ವಿ. ನಿನ್ನೆ ಸಂಜೆ ಮತ್ತೆ ಡೆಫಿನೆಟ್ ಮಾಡಿದ್ರು ಸರ್ಕಾರದವರೆಲ್ಲ ಬಂದು ಕಳಿಸಿದ್ದಾರೆ. ಅವರು ಶುಕ್ರವಾರ ಹೋಗಿದ್ರು, 18ನೇ ಹೋಗಿದ್ರು. ನಾಳೆ ಬರೋಕ್ಕಾಗಿತ್ತು. ನಾವು ಬೇಡ ಅಂತ ಹೇಳಿದ್ವಿ. ನನಗೆ ಗೊತ್ತಿಲ್ಲದ ಹಾಗೆ ಅವನ ಫ್ರೆಂಡ್ಸ್ ಎಲ್ಲ ಇದು ಮಾಡ್ಕೊಂಡಿದ್ದ. ನಮಗೆ ಮೊದಲಿಂದಲೂ ನಾವು ನೋಡಿದ್ವಿ, TV ಫಿಲಮಲ್ಲಿ ಎಲ್ಲ ನೋಡಿದ್ವಿ, ಸೆಟ್ ಎಲ್ಲ ಇರೋದು ನೋಡಿದ್ವಿ. ಆದರೆ ಇಲ್ಲಮ್ಮ, ಈಗ ಹಾಗಿಲ್ಲ, ತುಂಬ ಚೆನ್ನಾಗಿದೆ, ಕಾಲ ಬದಲಾವಣೆ ಆಗಿದೆ, ಇವಾಗ 30 ವರ್ಷದ ಹಾಗೆ ಇಲ್ಲ ಈಗ ಅಂತ ಹೇಳ್ದ. ಹಿಂದಿನ ದಿವಸ ಮಾತಾಡಿದ್ದೆ ನಿನ್ನೆ ಎಲ್ಲ ಮೊನ್ನೆ. ಏನು ತುಂಬ ಚೆನ್ನಾಗಿದೆ, ಇಲ್ಲೆಲ್ಲ ವಾತಾವರಣ ಬೆಂಗಳೂರು ಥರ ಇದೆ.